ಸಮಸ್ತ ನಾಡರ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿ 10ನೇ ತಾರೀಕು ಶುಕ್ರವಾರ ಬಿದ್ದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಆಯಿತು. ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ಬೆಳಿಗ್ಗೆನೇ ಹೋಗಿ ಬಂದೆ. 5:30 6 ಗಂಟೆಗೆಲ್ಲ ನನ್ನ ದರ್ಶನ ಮುಗೀತು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಶ್ಶು ಹಂಗೆ ಇತ್ತು, ಏಕೆಂದರೆ ಇವತ್ತು ಏಕಾದಶಿ ದಿನದಿಂದ ವೈಕುಂಠ ಏಕಾದಶಿ ಅಲ್ವಾ, ಅದರಿಂದ ಎಲ್ಲ ಕಡೆ ದೇವಸ್ಥಾನದಲ್ಲಿ ರಶ್ ಇದ್ದೇ ಇರುತ್ತೆ. ತಿರುಪತಿಯಲ್ಲಂತೂ ಹೇಳೋದೇ ಬೇಡ ಬಿಡಿ, ಅಷ್ಟು ರಶ್ ಇರುತ್ತೆ. ಅದು ಬೇರೆ ಫ್ರೀ ಟಿಕೆಟ್ ಕೊಡ್ತಾ ಇದ್ರಿಂದ ಇನ್ನೂ ರಶ್ ತುಂಬ ಜಾಸ್ತಿನೇ ಇದೆಯಂತೆ ಅಲ್ಲಿ ದೊಡ್ಡ ತಿರುಪತಿಯಲ್ಲಿ. ಆದರೂ ನಮ್ಗೆ ದೊಡ್ಡ ತಿರುಪ್ತಿಗೆ ಹೋಗೋಕ್ಕಾಗಿಲ್ಲ ಅಂದರು. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದು ದರ್ಶನ ಮುಗಿಸ್ಕೊಂಡ್ರೆ ಅದೇ ಸಾಕಲ್ವ, ತೃಪ್ತಿ ಆಗುತ್ತಲ್ವ ನಮಗೆ. ದೇವ್ರದ್ದು ತುಂಬಾ ದರ್ಶನ ಚೆನ್ನಾಗಿರುತ್ತೆ. ಮಾಡ್ಕೊಂಬಂದೆ. ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಕಡಲೆ ಬೀಜ ಲಾಡು ಮಾಡೋಣ ಅಂತ ಇಲ್ಲೊಂದು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡೆ. ಮತ್ತು ಎಳ್ಳೂ ಅಷ್ಟೇ ಒಂದೇ ಬಟ್ಲು. ಒಣಗಿದ ಕೊಬ್ಬರಿ ತುರುಬ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ತುರಿದು ಎಲ್ಲ ಹುರಿದಿರೋದೆಲ್ಲ, ಕಡಲೆ ಬೀಜ, ಎಳ್ಳು, ಒಣಗಿದ ಕೊಬ್ಬರಿ, ಒಂದು ಬಟ್ಲು ಬೆಲ್ಲ, ಇದು ತುರಿದ್ಕೊಂಡಿದ್ದೀನಿ ನಾನು. ಇದನ್ನು ರುಚಿಗೆ ತಕ್ಕಷ್ಟು ಒಂಚೂರು ಇದು ಏಲಕ್ಕಿ ತೊಗೊಂಡಿದ್ದೀನಿ, ಹುರಿದಿರೋ ಕಡಲೆ ಬೀಜ. ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಏನು ನೀರು ಗೀರು ಎಂಥದ್ದು ಬೇಡ, ಇದಕ್ಕೆ ಎಲ್ಲ ಡ್ರೈ ಆಗೇ ಇರಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು, ಅದು ಒಂಚೂರು ನಿಮಗೆ ಬೇಕು ಅಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ, ತುಪ್ಪ ಏನು ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿಲ್ಲ, ಏಲಕ್ಕಿ ಮಾತ್ರ 1-2 ಹಾಕ್ಕೊಂಡಿದ್ದೆ ಅಷ್ಟೇ. ಚೆನ್ನಾಗಿಂದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಉಪವಾಸ ಇರಬೇಕಲ್ವ, ರೈಸ್ ಐಟಮ್ ಏನೂ ತಿನ್ನೋಂಗಿಲ್ಲ. ಆ ಥರ ಸ್ವೀಟ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವಾಗೂ ಪಾಯಸ ಮಾಡೋ ಬದಲು ಇದೊಂಥರ ಡಿಫ್ರೆಂಟಾಗಿರುತ್ತೆ. ಮಿಕ್ಸಿಗೆ ಹಾಕ್ಮೇಲೆ ಎಲ್ಲ ಮಿಕ್ಸ್ ಮಾಡಿ, ನಿಮಗೆ ಉಂಡೆ ಕ್ವಾಂಟಿಟಿ ಬೇಕು ಅಂದರೆ ಆ ಸೈಜಲ್ಲಿ ತೊಗೊಳ್ಳಿ. ನಾನು ಇಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಈ ಮಾಮೂಲಿ ರವೆ ಉಂಡೆ ಮಾಡ್ತೀವಲ್ವ, ಅದಕ್ಕಿಂತ ಒಂಚೂರು ಸಣ್ಣ ಮಾಡಿದ್ದೀನಿ. ನೈವೇದ್ಯ ಮಾಡಿದೆ ನಾನು ಇದೇ ಪ್ರಸಾದನ. ಯಾವಾಗೂ ಪಾಯಸ ಅದು ಇದು ಒಬ್ಬಟ್ಟು ಮಾಡೋ ಬದಲು ಇದು ಕಮ್ಮಿ ಅಂದರೆ ಕಮ್ಮಿ, ಒಂದು 4 ಐಟಮ್ ಅನಿಸುತ್ತೆ ಇದಕ್ಕೆ ಹಾಕಿದ್ದು ನಾನು. ತುಂಬ ಕಮ್ಮಿ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರೋ ಲಾಡು ಇದು. ಎಷ್ಟು ಹೆಲ್ತಿಯಾಗಿರುತ್ತೆ ಅಂದರೆ ತುಂಬ ಪ್ರೋಟೀನ್ ಇರುತ್ತೆ. ಬೆಲ್ಲ ಆಗಲಿ, ಕಡಲೆ ಬೀಜ ಆಗಲಿ, ಏಲಕ್ಕಿ ಆಗಲಿ, ಒಣಗಿದ ಕೊಬ್ಬರಿ ಎಲ್ಲ ನಿಮಗೆ ತುಂಬ ಪೋಷಕಾಂಶಗಳಿರುತ್ತೆ ಇದರಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಆ ದೇವ್ರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅದರಲ್ಲೂ ನನಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.